ನಿಮ್ಮ ಮುಂದೆ 2 ಗಿಡಗಳಿದೆ. ಒಂದನ್ನು ನೀವು ಬೆಳೆಸಬೇಕು, ಒಂದನ್ನು ನೀವು ಫಿನಿಷ್ ಮಾಡಿಬಿಡ್ಬೇಕು. ಕೀಳಬಾರ್ದು, ಹಾಗೆ ಫಿನಿಷ್ ಮಾಡಬೇಕು. ಅವಾಗೇನು ಮಾಡ್ತೀರಾ? ಯಾವುದನ್ನು ಬೆಳೆಸಬೇಕೋ ಅದಕ್ಕೆ ನೀರು ಹಾಕ್ತೀರಾ. ಯಾವುದನ್ನು ಫಿನಿಷ್ ಮಾಡಬೇಕು, ನೀರು ಹಾಕಲ್ಲ. ನೀರು ಹಾಕಿಲ್ಲ ಅಂದರೆ ಏನಾಗುತ್ತೆ? ಆ ಗಿಡ ಸತ್ತು ಹೋಗುತ್ತೆ, ಫಿನಿಷ್ ಆಗೋಗುತ್ತೆ ಅಲ್ವಾ? ಮತ್ತು ನಿಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್, 2 ಗಿಡಗಳು. ನೀವು ಯಾವುದಕ್ಕೆ ನೀರು ಹಾಕಿ ಬೆಳೆಸ್ತೀರಾ, ಯಾವುದನ್ನು ಫಿನಿಷ್ ಮಾಡ್ತೀರಾ? ಯೋಚನೆ ಮಾಡಿ. ಸೊ ನೀವೇನಾದರೂ ನಿಮ್ಮಲ್ಲಿ ಇರೋವಂಥ ಆ ನೆಗೆಟಿವ್ ಥಾಟ್ಸ್ ಅನ್ನೋ ಗಿಡನ ತೆಗಿಬೇಕು ಅಂದರೆ ಅದಕ್ಕೆ ನೀರು ಹಾಕಬೇಡಿ. ಪಾಸಿಟಿವ್ ಥಾಟ್ಸ್ಗೆ ಮಾತ್ರ ನೀರು ಹಾಕಿ. ಅಂದರೆ ಏನು? ಯಾವಾಗೆಲ್ಲ ನೆಗೆಟಿವ್ ಥಾಟ್ ಬರುತ್ತೆ, ಕೋಪ ಬರುತ್ತೆ, ನೆಗೆಟಿವ್ ಎಮೋಷನ್ ಬರುತ್ತೆ, ಅದು ಬಂದಾಗ ಇಲ್ಲ, ನಾನೀಗ ಇದಕ್ಕೆ ನೀರು ಹಾಕಬಾರ್ದು, ಅಂದರೆ ಅದನ್ನು ಪ್ರದರ್ಶಿಸಬಾರ್ದು, ನನ್ನಿಂದ ಅದನ್ನು ಕಿತ್ತು ಬಿಸಾಕಬೇಕು, ನಾನು ಪಾಸಿಟಿವ್ ಥಾಟನ್ನು ಗಿಡಕ್ಕೆ ನೀರು ಹಾಕಬೇಕು. ಸೊ ನಾನಿಲ್ಲಿ ಪ್ರಶಾಂತವಾಗಿರಬೇಕು, ಇದು ನನ್ನದಲ್ಲ, ಯಾರಿಂದನೋ ಬಂದಿದ್ದು, ಯಾರ್ದೋ ಕೋಪ ನೋಡಿ ನಾನು ತಂದುಕೊಂಡಿದ್ದೀನಿ. ಈ ಥರ ಅಂದ್ಕೊಂಡು ನಮ್ಮನ್ನು ನಮಗೆ ನಾವು ಮೋಟಿವೇಟ್ ಮಾಡಿಕೊಂಡು ಆ ನೆಗೆಟಿವ್ ಥಾಟನ್ನು ಅಲ್ಲೇ ಸಮಾಪ್ತಿ ಮಾಡಿಬಿಟ್ರೆ ಏನಾಗುತ್ತೆ? ನೀವೇನು ನೆಗೆಟಿವ್ ಥಾಟ್ ಇದೆ ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ 24/7 ಕಂಟಿನ್ಯೂಸ್ ಆಗಿ ನಿಮ್ಮಲ್ಲಿ ನೆಗೆಟಿವ್ ಥಾಟ್ ಬರ್ತಿದೆಯಾ? ಇಲ್ಲ. ಪಾಸಿಟಿವ್ ಥಾಟ್ಸ್ ಕೂಡ ಬರ್ತಾ ಇದೆ, ಆದರೆ ನಿಮ್ಮ ಗಮನ ಎಲ್ಲಿ ಹೋಗ್ತಾ ಇದೆ? ಬರೀ ನೆಗೆಟಿವ್ ಥಾಟ್ಸ್ ಮೇಲೆ ಹೋಗ್ತಾ ಇದೆ. ನೀವು ಗಮನಿಸಿದ್ರೆ ನೆಗೆಟಿವ್ಗಿಂತ ಹೆಚ್ಚಾಗಿ ಪಾಸಿಟಿವ್ ಬರ್ತಾ ಇರುತ್ತೆ ನಿಮ್ಮಲ್ಲಿ, ಆದರೆ ನೀವು ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಸೊ ಇನ್ನು ಮುಂದೆ ಏನು ಮಾಡ್ತೀರಾ? ನಿಮ್ಮಲ್ಲಿರೋ ಆ ನೆಗೆಟಿವ್ ಥಾಟ್ಸನ್ನು ಏನು ಮಾಡ್ತೀರಾ? ಫಿನಿಷ್ ಮಾಡಿಬಿಡಿ. ಅದು ಬಂದಾಗೆಲ್ಲ ಇಲ್ಲ, ನನಗೆ ಈ ನೆಗೆಟಿವ್ ಥಾಟನ್ನು ಬೆಳೆಸೋದು ಇಷ್ಟ ಇಲ್ಲ, ಇದನ್ನು ನಾನು ಫಿನಿಷ್ ಮಾಡಬೇಕು, ಸೊ ನೀರು ಹಾಕಲ್ಲ, ಇನ್ನೊಂದು ಸಲ ಇದು ಬರದೇ ಇರೋ ಹಾಗೆ ನೋಡ್ಕೋತೀನಿ, ಕ್ಯಾನ್ಸಲ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಥರ ಅಂದ್ಕೊಳ್ಳಿ. ಈ ಥರ ಅಂದ್ಕೊಂಡ್ರೂ ಬರ್ತಾ ಇದೆಯಾ? ಯಾವಾಗ ನೆಗೆಟಿವ್ ಥಾಟ್ ಬರುತ್ತೋ ಆ್ಯಸ್ ಇಟ್ ಈಸ್ ಬರೀರಿ, ಅದನ್ನು ಸುಟ್ಟು ಆ ಬೂದಿನ ಟಾಯ್ಲೆಟಿಗೆ ಹಾಕಿ. ಪ್ರತಿ ಸಲ ಮಾಡಿ ಇದನ್ನು ಒನ್ ವೀಕ್ ಮಾಡಿ, ಆಮೇಲೆ ನೋಡಿ ನೆಗೆಟಿವ್ ಥಾಟ್ ಬರುತ್ತಾ ನಿಮಗೆ ಅಂತ.